ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಯನ ಅಮ್ಮ ಅಂತ ಇನ್ನು ಹೇಳುದಿಲ್ಲ ಆಯ್ತಾ, ಯಾಕೆಂದ್ರೆ ಅವನು ಮೊನ್ನೆ ಪಬ್ಲಿಕ್ ಅಲ್ಲಿ ಹೇಳಿದ್ದಾನೆ ನನ್ನ ಚಾನೆಲ್ ಅನ್ನು ನಾನು ಅಮ್ಮನಿಗೆ ದಾನ ಮಾಡಿದ್ದೇನೆ ಅಂತ ಹೇಳ್ಕೊಂಡು. ಅವ್ನು ದಾನ ಮಾಡಿದ ನಂತರ ಪುನಃ ನಾನು ಎಂತಕ್ಕೆ ಅವನ ಹೆಸರು ಹೇಳುದಲ್ಲ, ನಾನು ನನ್ನ ಮಗನ ಪೇಜಲ್ಲಿ ಬಂದುಕೊಂಡು ವಿಡಿಯೋ ಆಗ್ತಿದ್ದಲ್ಲ, ಹಾಗೆ ನಾನು ಸುಮ್ಮನೆ ನನ್ನ ಹೆಸರು ಹೇಳುದು ಬೇಡ ಅವನ ಹೆಸರು ಹೇಳಿ ಅವನ ಅಮ್ಮ ಅಂತ ಹೇಳುವಂತ ನಾನು ಯೋಚನೆ ಮಾಡಿದ್ದು. ನೋಡಿದ್ರೆ ಅವನು ದಾನ ಮಾಡಿದಾನಂತೆ, ಇನ್ನೆಂತ ಕೇಳುದು ನಾನು ಅವನ ಹೆಸರನ್ನಲ್ಲ, ಅವನ ಹೆಸರು ಹೇಳುದಿಲ್ಲ, ಅವನನ್ನು ವಿಡಿಯೋದಲ್ಲಿ ತೋರಿಸಿದ್ದು ಮಾತ್ರ. ಹೇಳಿದಾಗ ಈಗ ನಾವು ಎಲ್ಲಿ ಹೋಗ್ತಿರೋದು ಗೊತ್ತುಂಟ, ಚಿಂತುನ ಶಾಲೆ ಇದ್ದಲ್ಲ, ಕಾಲೇಜ್ ಅಂತ ಹೇಳಲಿಕ್ಕೆ ಅವನೆಂತ ಅಂಗನವಾಡಿಗೆ ಹೋಗ್ತಿರೋದ, ಇದು ಶಾಲೆ ಅಲ್ಲ ಕಾಲೇಜಿದ್ದು ಎಂತ ಓರಿಯೆಂಟೇಷನ್ ಡೇ. ಹೌದು, ಓರಿಯೆಂಟೇಷನ್ ಡೇ ಅಲ್ಲ ಇದು, ಸರಿ ಹೌದು, ನಾಲಿಗೆ ಮಗ್ಚುದಿಲ್ಲ ಮಾರ್ರೆ, ಇದು ಪ್ರಾರಂಭೋತ್ಸವ. ಶಾಲಾ ಅಲ್ಲ ಕಾಲೇಜಿದು ಪ್ರಾರಂಭೋತ್ಸವ. ಹಾಗೆ ಬರುವಾಗ ಇಲ್ಲಿ ಡ್ಯಾನ್ಸ್ ಎಲ್ಲ ಆಗ್ತಾ ಇತ್ತು. ನಾವು ಬರುವಾಗಲೇ ಲೇಟ್ ಆಯ್ತು ನಮ್ಮದು, ಮತ್ತೆ ಗೊತ್ತುಂಟಲ್ಲ ಎಲ್ಲಿ ಹೋದ್ರು ಕೂಡ ಲೇಟ್. ಯಾವ ಮೊದಲು ಜ್ಞಾನದೀಪಕ್ಕೆ ಹೋಗ್ತಿರುವಾಗ ಕೂಡ ಹಾಗೆ, ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆದ ನಂತರ ಮತ್ತೆ ಓಡೋದು. ಇಲ್ಲಿ ಕೂಡ ಹಾಗೇನೆ, ಬರುವಾಗ ಲೇಟ್. ನಾವು ಬರುವಾಗ ಡ್ಯಾನ್ಸ್ ಎಲ್ಲ ಆಗ್ತಾ ಇತ್ತು. ಫಸ್ಟ್ ನೋಡಿ ಇದು ಒಂದು ಡ್ಯಾನ್ಸ್ ಮಾಡಿದ್ರು, ಇದು ಎರಡನೇವರು ಬಿಳಿ ಡ್ರೆಸ್ ಎಲ್ಲ ಮಾಡ್ತಿದ್ದಾರೆ. ಇವರು ಹೆಚ್ಚಿನ ಅಂಶ ಹಳೆ ವಿದ್ಯಾರ್ಥಿಗಳೇನೋ ಗೊತ್ತಿಲ್ಲ, ನಾವು ಫಸ್ಟ್ ಹೋಗ್ತಿರೋದಲ್ಲ ಎಂತಂತ ಗೊತ್ತಿಲ್ಲ. ನಾನು ಯೋಚನೆ ಮಾಡಿದೆ ಇದು ಹಳೆ ವಿದ್ಯಾರ್ಥಿಗಳೇ ಆಗಿರ್ಬೋದು ಅಂತ. ಹಳೆ ವಿದ್ಯಾರ್ಥಿಗಳ ಅಥವಾ ಈಗ ಸೆಕೆಂಡ್ ಪಿನವರ ಏನು ಅಂತೇಳಿ ಗೊತ್ತಿಲ್ಲ. ಅದಾದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಇದು ಉದ್ಘಾಟನೆ ಮಾಡುವವರು ಯಾರು ಅಂತ ಹೇಳಿದ್ರೆ KVG ವೆಂಕಟರಮಣ ಗೌಡ್ರು ಇದ್ದಾರಲ್ಲ, ಅವರ ಮಗ ರೇಣುಕ ಪ್ರಸಾದ್ ಇದ್ದಾರಲ್ಲ, ಅವರ ಮಗ ಮೌರ್ಯ ಅಂತ ಹೇಳಿಕೊಂಡು. ಅಲ್ಲಿ ಪಕ್ಕದಲ್ಲಿ ಪರ್ಪಲ್ ಸಾರಿ ಇಟ್ಟುಕೊಂಡಿದ್ದಾರಲ್ಲ, ಅದು ಅವರ ಮೌರ್ಯ ಅವರ ಅಮ್ಮ, ರೇಣುಕ ಪ್ರಸಾದ್ ಅವರ ಮಿಸೆಸ್. ದೀಪ ಎಲ್ಲ ಬೆಳಗಿಸಿ ಉದ್ಘಾಟನೆ ಎಲ್ಲ ಆದ ನಂತರ ಇವ್ರದ್ದು ಮಾಹಿತಿ ಎಲ್ಲ ಇತ್ತು, ಯಾರು ಪ್ರಿನ್ಸಿಪಾಲ್ದೆಲ್ಲ ರೂಲ್ಸ್ ಎಲ್ಲ ಹೇಳ್ತಾರಲ್ಲ, ರೂಲ್ಸ್ ಎಲ್ಲ ಹೇಳಿದ್ರು. ಅದಾದ ನಂತರ ಇವರು ಲೆಕ್ಚರ್ಸ್ನವರೆಲ್ಲ ಬಂದು ಮಾಹಿತಿ ಎಲ್ಲ ಕೊಟ್ರು. ಇವರು ಸರ್ ಇದ್ದಾರಲ್ಲ, ಇವರಿಗಿಂತ ಮೊದಲೊಬ್ಬರು ಮೇಡಮ್ ಕೂಡ ಬಂದು ಅಂದ್ರೆ ಮಾಹಿತಿ ಕೊಟ್ಟಿದ್ರು. ನಂಗೆ ಎಂತಂತ ನನಗೆ ಅಂತೂ ಅರ್ಥ ಆಗ್ಲಿಲ್ಲ. ಅವನಂದ್ರೆ ಫುಲ್ ಇಂಗ್ಲಿಷ್ ಅಲ್ಲ, ನನಗೆ ಇಂಗ್ಲಿಷ್ ಸುಟ್ಟು ತಿನ್ಲಿಕ್ಕೆ ಬರುದಿಲ್ಲ. ಬಂದು ಮೇಡಮ್ ಡಸ್ಕ್ ಬುಸ್ಕು ಅಂತ 1 ಗಂಟೆ ಮಾಹಿತಿ ಕೊಟ್ರು. ನಂಗೆ ಎಂತಂತೆ ನಂಗೆ ಅರ್ಥ ಆಗ್ಲಿಲ್ಲ. ನಾನು ಈ ಚಿಂತನ ಹತ್ರ ಹೇಳುದು, ಚಿಂತವ್ರು ಎಂತ ಹೇಳ್ತಿದ್ದಾರೆ ಮಾರಾಯ, ಒಂದು ಸಲ ಹೇಳು ಎಂತ ಮಾಹಿತಿ ಕೊಡ್ತಿದ್ದಾರೆ ಅಂತ. ಇವನು ನೀವು ಸುಮ್ಮನೆ ಕೂತ್ಕಮ್ಮ, ನಾನು ಮನೆಯಲ್ಲಿ ಹೋದ ಮೇಲೆ ಹೇಳ್ತೇನೆ ನಿಂಗೆ ಅಂತ ಹೇಳಿಕೊಂಡು, ಮನೆಯಲ್ಲಿ ಬಂದ ಮೇಲೆ ಹೇಳ್ತೇನೆ ಅಂತ ನಂಗೆ ಅಲ್ಲಿ ಅರ್ಥ ಆಗ್ಬೇಕಲ್ಲ ಅವ್ರು ಎಂತ ಹೇಳಿದ್ದು ಅಂತ ಹೇಳಿಕೊಂಡು. ಅದಾದ ನಂತರ ನನಗೆ ಗೊತ್ತಾಯ್ತು ಇವರು ಕಾಮರ್ಸ್ ಸ್ಟೂಡೆಂಟ್ಗಳಿದ್ದಾರಲ್ಲ, ಕಾಮರ್ಸ್ ತಗೊಂಡವರಿಗೆ ಮಾಹಿತಿ ಕೊಟ್ಟದ್ದು. ಮೊದಲಿನ ಇವರು ಮೇಡಮ್ಮು ಸೈನ್ಸ್ ತಗೊಂಡಿದ್ದಾರಲ್ಲ, ಅವರಿಗೆ ಮಾಹಿತಿ ಕೊಟ್ಟದ್ದು ಅಂತ ಹೇಳಿಕೊಂಡು. ಅದಾದ ನಂತರ ಇವಳು ಚಿಂತುನ ಜ್ಞಾನದೀಪದ ಚಿಂತುನ ಕ್ಲಾಸ್ಮೇಟ್. ಇವಳು ಎಂತ ಅಂತ ಹೇಳಿದ್ರೆ ಮೊನ್ನೆ ಸ್ಕಾಲರ್ಶಿಪ್ ಎಕ್ಸಾಮ್ ಇತ್ತು, ಅದರಲ್ಲಿ ಅವಳು ಏನೋ ಸ್ಕಾಲರ್ಶಿಪ್ ಇದಕ್ಕೆಲ್ಲ ಸೆಲೆಕ್ಟ್ ಆಗಿದ್ದಾಳೇನೋ, ಅದು ಇದು ಆಯ್ತು. ಅದಾದ ನಂತರ ಅದೇನು ಹೂ ಕೊಟ್ಟು ಅವಳನ್ನು ಗೌರವಿಸಿದ್ದು. ಅದಾದ ನಂತರ ಇದು ಹೈಯೆಸ್ಟ್ ಮಾರ್ಕ್ ತೆಗೆದವರು, ಅಂದ್ರೆ ಈ ಹಿಂದೆ ಸೆಕೆಂಡ್ PU ಅಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದವರಿದ್ದಾರಲ್ಲ, ಅವರನ್ನು ಗೌರವಿಸುವ ಇದನ್ನು ಮಾಡಿದ್ರು. ಗೌರವಿಸುದು ಅಂದ್ರೆ ಪೇರೆಂಟ್ಸ್ಗಳನ್ನೆಲ್ಲರನ್ನು ಕೂರಿಸಿ ಗೌರವಿಸುವಂತ ಒಂದು ಗೌರವಿಸುವ ಕಾರ್ಯಕ್ರಮ ಅಂತ ಹೇಳಿದ್ರೆ ಫುಲ್ ಕಾರ್ಯಕ್ರಮ ಆಗ್ತಲ್ಲ, ಗೌರವಿಸುವ ಒಂದು ಕೆಲಸವನ್ನು ಆಗುದಿಲ್ಲ, ಗೌರವಿಸಿದ್ರು. ಎಂತ ಹೇಳ್ಬೇಕು ಅಂತ ನಂಗೆ ಅರ್ಥನೇ ಆಗುದಿಲ್ಲ ಮಾರ, ಒಟ್ಟು ಗೌರವಿಸಿದ್ರು. ಅದು ಎಂತಂತ ನೀವು ಅರ್ಥ ಮಾಡಿಕೊಳ್ಳಿ ಆಯ್ತಾ. ಗೌರವಿಸುವ ಒಂದು ಬಿಡಿ, ಗೌರವಿಸಿದ್ರು ಅಂತ ತೊದಲುದು ಬೇಡ, ಗೌರವಾರ್ಪಣೆಯನ್ನು ಸಲ್ಲಿಸಿದ್ರು ಅಂತ ಹೇಳಿದ್ರೆ ಸರಿ ಆಗ್ತದಲ್ಲ. ಅದಾದ ನಂತರ ಒಂದು ಹುಡುಗಿ ಬಂದು ಸ್ಟೇಜ್ ಅಲ್ಲಿ ಬಿಟ್ಲು. ಓ ರಾಮ, ಬಿಟ್ಲು ಅಂತ ಹೇಳಿದ್ರೆ ಅವಳ ಅನಿಸಿಕೆಯನ್ನು ಬಂದು ಇಂಗ್ಲಿಷ್ ಅಲ್ಲಿ ಬಿಟ್ಲು ಅಂತ. ಅವಳು ಈ ಸಲ ಸೆಕೆಂಡ್ PU ಆಗಿ ಹೋದ ಹುಡುಗಿ. ಕೆಲವು ಮಕ್ಕಳೆಲ್ಲ ಸೆಕೆಂಡ್ PU ಆಗಿ ಹೋದ ಮಕ್ಕಳೆಲ್ಲ ಕೆಲವು ಇಂಗ್ಲಿಷ್ ಅಲ್ಲೆಲ್ಲ ಬಂದು ಬಿಡುತ್ತಿದ್ರು ಮಾರ್ರೆ. ನನಗೆ ಎಂತಂತೆ ನಂಗೆ ಅರ್ಥ ಆಗ್ಲಿಕ್ಕಿಲ್ಲ. ಬುಸ್ಕು ಅಂತ ಹೇಳ್ತಿದ್ರು ಆಯ್ತಾ. ನಾನು ಚಿಂತನ ಹತ್ರ ಹೇಳುದು, ನೋಡು ಚಿಂತು, 2 ವರ್ಷದಲ್ಲಿ ನೀನ್ ಕೂಡ ಇದೇ ತರ ಇಂಗ್ಲಿಷ್ ಬಿಡ್ಬೇಕು ಅಂತೇಳಿ ಆಗಾಗ ಕುಟ್ಟಿಡುದು. ಸುಮಾರು ಮಕ್ಕಳು ಬಂದು ಈ ತರ ಅನಿಸಿಕೆಗಳನ್ನ ಹೇಳುವಾಗ ನಾನು ಚಿಂತುಗೆ ಆಗಾಗ ಕುಟ್ಟಿಡುದು. ಇಟ್ಟು ಸೈಡ್ ತಿರುಗಿ ನೋಡ್ತೇನೆ, ಚಿಂತುನ ಬದಲಿ ಯಾರೊಬ್ಬರು ಪೇರೆಂಟ್ಸ್ ಬಂದು ಕೂತಿದ್ದಾರೆ. ಚಿಂತು ನಾನು ಕುಟ್ಟುದನ್ನು ತಡಿಲಿಕ್ಕಾಗದ ಹೋಗಿ ಹಿಂದಿನ ಚೇರ್ ಅಲ್ಲಿ ಕೂತಿದ್ದಾನೆ. ಅದಾದ ನಂತರ ಈ ಸಲ ಹೊಸ ಅಡ್ಮಿಷನ್ ಆದ ಸೈನ್ಸ್ ಮತ್ತು ಕಾಮರ್ಸ್ ಎಲ್ಲಾ ಸ್ಟೂಡೆಂಟ್ಗಳಿಗೆ ಸ್ಟೇಜ್ಗೆ ಕರೆದು ಅವ್ರದ್ದೊಂದು ಡೈರಿ ಬುಕ್ ಮತ್ತು ಒಂದು ಪೆನ್ ಅಂತ ಹೇಳಿದ್ರೆ ಅವರ ಕಾಲೇಜಿದ್ದು ಹೆಸರು ಹಾಕಿ ಒಂದು ಪೆನ್ ಅನ್ನು ಕೂಡ ಕೊಟ್ರು. ಅಲ್ಲಿ ಇದು ಪೆನ್ ಮತ್ತು ಬುಕ್ ಎಲ್ಲ ತಕೊಂಡಾದ ನಂತರ ಚಿಂತುನ ಬೆನ್ನಿಗೆ ವೈಸ್ ಪ್ರಿನ್ಸಿಪಾಲ್ ಹೀಗೆ ತಟ್ಟಿ ಕಳಿಸಿದ್ರು. ನೋಡಿ, ಕೆಳಗೆ ಬಂದ ಕೂಡಲೇ ಚಿಂತುದೊಂದೇ ಹೇಳುದು, ಪ್ರಿನ್ಸಿಪಾಲ್ ನನ್ನ ಬೆನ್ನಿಗೆ ತಟ್ಟಿ ಕಳಿಸಿದ್ರು ಅಂತ ಹೇಳಿಕೊಂಡು. ನಾನು ಹೇಳಿದೆ, ಈ ಸಲ ಅವ್ರು ನಿನ್ನ ಬೆನ್ನು ತಟ್ಟಿ ಕಳಿಸಿದ್ರು, ಮುಂದೆಗೆ ನಿನ್ನ ಬೆನ್ನಿಗೆ ತಟ್ಟಿ ಕಳಿಸ್ತಾರೆ ನೋಡು ಅಂತ ಹೇಳಿಕೊಂಡು. ಮತ್ತೆ ನೋಡಿದ್ರು ಉಂಟಲ್ಲ, ಎಲ್ಲಾ ಪೇರೆಂಟ್ಸ್ಗಳು ಸ್ಟೇಜಿಗೆ ಹೋಗ್ತಿದ್ದಾರೆ, ಸ್ಟೂಡೆಂಟ್ಗಳೊಟ್ಟಿಗೆ ಪೇರೆಂಟ್ಸ್ಗಳು ಕೂಡ ಒಟ್ಟಿಗೆ ಹೋಗಿ ಬುಕ್ ಇದು ಪೆನ್ ಎಲ್ಲ ತಗೊಂಡು ಬರ್ತಿದ್ದಾರೆ. ನೋಡಿದರೆ ನಾನು ಒಬ್ಳೆ ಮಾರ್ರೆ ಹೋಗೋದು, ಇಲ್ಲಿ ಕೈ ಕಾಲಿಗೆ ಫುಲ್ ವೈಬ್ರೇಷನ್ ಇದ್ದದು ನನಗೊಬ್ಳಿಗೆ ಮಾತ್ರ ಕಾಣ್ತದೆ.
ಎಲ್ಲ ಆದ ನಂತರ ಪ್ರಿನ್ಸಿಪಾಲದು ಮಾತು ಇತ್ತು. ಇವರದಂತೂ ಶುದ್ಧ ಕನ್ನಡದಲ್ಲಿ ಮಾತಾಡಿದ ಕಾರಣ ನನಗಂತೂ 1 ಲೀಟರ್ ಹಾಲು ಕುಡಿದಷ್ಟು ಖುಷಿ ಆಯ್ತು ಮಾರೆ. ನಮಗೆ ಇಂಗ್ಲಿಷ್ ಅರ್ಥ ಆಗುದಿಲ್ಲ ಅಲ್ಲ, ಏನೇ ತಮಾಷೆ ಮಾಡಿದ್ರು ಕೂಡ ಈಗಿನ ಜನ್ರೇಷನಿಗೆ, ಈಗಿನ ಮಕ್ಕಳಿಗೆ ಅಗತ್ಯವಾಗಿ ಇಂಗ್ಲಿಷ್ ಬೇಕೇ ಬೇಕು. ಇಂಗ್ಲಿಷ್ ಇಲ್ಲದ್ರೆ ಹೇಳ್ತಾರೆ ಕನ್ನಡ ಮೀಡಿಯಂಗೆ ಹಾಕಿ, ಕನ್ನಡ ಮೀಡಿಯಂಗೆ ಹಾಕಿ ಅಂತ ಹೇಳ್ಕೊಂಡು. ಈಗಂತೂ ಇಂಗ್ಲಿಷ್ ಇಲ್ಲದೆ ಯಾವುದು ಕೂಡ ಇಲ್ಲ, ಇಂಗ್ಲಿಷ್ ಅಂತೂ ಬೇಕೇ ಬೇಕು. ಪ್ರಿನ್ಸಿಪಾಲ್ದು ಮಾತೆಲ್ಲ ಆದ ನಂತರ ಊಟಕ್ಕೆಲ್ಲ ರೆಡಿ ಆಯ್ತು. ಹಾಗೆ ನಾವು ಊಟಕ್ಕೆ ಬಂದು ಕ್ಯೂ ನಿಂತೆವು. ನನ್ನ ದೊಡ್ಡ ಮಗ ಕನ್ನಡ ಮೀಡಿಯಂ ಅಲ್ಲಿ ಓದಿದ ಕಾರಣ ನನಗೆ ಚಿಂತುನನ್ನಂತೂ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬೇಕು ಅಂತ ಹೇಳುವಂತ ಹಠ ಇತ್ತು. ಆದ ಕಾರಣ ಅವನು ಚಿಕ್ಕದಿಂದಲೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದು. ಈ ಚಿಂತಿಗಂತೇಳಿ ಅಲ್ಲ, ಈಗ ಎಲ್ಲಾ ಮಕ್ಕಳಿಗೆ ಇಂಗ್ಲಿಷ್ ಅಂತೂ ಅಗತ್ಯವಾಗಿ ಬೇಕೇ ಬೇಕು. ಈಗ ಭರ್ಜರಿ ಭೋಜನದಲ್ಲಿ ಎಂತೆಲ್ಲ ಇತ್ತು ಅಂತ ಹೇಳುವಲ್ಲ, ಈಗ ಉಪ್ಪಿನಕಾಯಿ ಮತ್ತೆ ಆಪಮಿಗೊಂದು ಕುರ್ಮಾ ಇತ್ತು. ಅದಾದ ನಂತರ ಮಶ್ರೂಮದ್ದು ಪಲಾವ್ ಇತ್ತು. ಪಲಾವ್ ಆದ ನಂತರ ಕಚ್ಚಂಬರು ಕೂಡ ಇತ್ತು. ನಾನು ಕಚ್ಚಂಬರು ತಿನ್ನುದಿಲ್ಲ, ಆದ ಕಾರಣ ನಾನು ಕಚ್ಚಂಬರು ತೆಕ್ಕೊಳ್ಳಿಲ್ಲ. ಅದಾದ ನಂತರ ಊಟ, ವೈಟ್ ರೈಸ್ ಬೇಕಿದ್ರೆ ವೈಟ್ ರೈಸ್, ಬಾಯ್ಲ್ ರೈಸ್ ಬೇಕಿದ್ರೆ ಬಾಯ್ಲ್ ರೈಸ್. ಚಿಂತು ವೈಟ್ ರೈಸ್ ತೆಕೊಂಡಿದ್ದಾನೆ. ಅದಕ್ಕೊಂದು ತಿಳಿ ಸಾರು ಇತ್ತು. ಮತ್ತೆ ಇನ್ನೊಂದೆಂತ ಮಾವಿನಕಾಯಿದು ಸಾರು, ನಾವು ಅದಕ್ಕೆ ಚಂಡ್ರು ಪುಳಿ ಅಂತ ಹೇಳ್ತೇವೆ, ಚಂಡ್ರು ಪುಳಿ ಇತ್ತು. ಮತ್ತೊಂದು ಬೆಂಡೆಕಾಯಿ ಕಾಯಿಸಿದಿತ್ತು. ಮತ್ತೆ ಊಟಕ್ಕೆ ಬೇಕಿದ್ರೆ ಮೊಸರು ತೆಕ್ಕೊಳ್ಳಿದ್ರೆ ಮೊಸರು ಕೂಡ ಇತ್ತು. ಅದರ ನಂತರ ಇದು ಮಾವಿನಕಾಯಿದು ಪಾಯಸ ಅಂತೆ. ನಾನಿದು ಫಸ್ಟ್ ಟೈಮ್ ಪಾಯಸ ಕುಡಿತಿರೋದು. ನಾನು ಇದುವರೆಗೆ ಮಾವಿನಕಾಯಿ ಪಾಯಸ ಮಾಡ್ತಾರೆ ಅಂತ ಕೇಳಿದನಲ್ಲದೆ ಮಾವಿನಕಾಯಿದು ಪಾಯಸವನ್ನು ನಾನು ಇದುವರೆಗೆ ಕುಡಿಲಿಲ್ಲ. ಸ್ವಲ್ಪ ಟೇಸ್ಟ್ ಇತ್ತು, ಪರವಾಗಿಲ್ಲ, ಚಂದ ಇತ್ತು. ಅದಾದ ನಂತರ ಮಜ್ಜಿಗೆ. ಊಟ ಆದ ನಂತರ ಈ ಒಂದು ಖಾರ ಮಜ್ಜಿಗೆ ಕುಡಿದ್ರೆ ಅಂತೂ ಸಮಾಧಾನ ಮಾರ್ರೆ. ಅದಾದ ನಂತರ ಕೊನೆಗೆ ಐಸ್ ಕ್ರೀಮ್ ಇತ್ತು. ನಾವಿದು ಪ್ರಾರಂಭೋತ್ಸವದ ಊಟದಲ್ಲಿದ್ದೇವಾ ಅಥವಾ ಮದುವೆ ಊಟದಲ್ಲಿದ್ದೇವಾ ಅಂತೇಳಿ ನನಗೆ ಕನ್ಫ್ಯೂಸ್ ಆಯ್ತು. ಅಷ್ಟು ಚಂದದ ಒಂದು ಊಟ, ಭಾರಿ ಚಂದದ ಊಟ ಎಲ್ಲ ಆದ ನಂತರ ಬಂದದ್ದು ಚಿಂತಿಗೊಂದು ಬಾಟ್ಲಿ ತೆಗಿಬೇಕು ಅಂತೇಳಿ ಫ್ಯಾನ್ಸಿಗೆ. ಮನೆಯಲ್ಲಿ 3-4 ಏನೋ ಬಾಟ್ಲಿ ಉಂಟು. ಈಗ ವಾಪಸ್ ಒಂದು ಬಾಟ್ಲಿ ಬೇಕಂತೆ. ಇವನು ಉಂಟಲ್ಲ ಚಿಕ್ಕ LKG UKG ಮಕ್ಕಳು ಹುಡುಕಿದಾಗೆ ಬಂದು ಪ್ಲಾಸ್ಟಿಕ್ ಬಾಟ್ಲಿಯನ್ನು ಹುಡುಕುತ್ತಿದ್ದಾನೆ. ನಾನು ಹೇಳಿದೆ, ಅಲ್ಲ ಮರಯ್ಯ, ನೀನು ಕಾಲೇಜ್ ಮೆಟ್ಟಿಲು ಹತ್ತಿ ಆಯ್ತು, ನೀನು ಪ್ಲಾಸ್ಟಿಕ್ ಬಾಟ್ಲಿಯನ್ನೆಲ್ಲ ಹುಡುಕಲಿಕ್ಕೆ ನೀನು LKG UKG ಅಲ್ಲ, ಒಂದು ಒಳ್ಳೆ ಬಾಟ್ಲಿ ತೆಗಿವಾಗ ಅಂತ ಹೇಳಿಕೊಂಡು ನಾನು ಅಷ್ಟು ಹೇಳಿದ್ದು ಮಾರ್ರೆ. ಆ ಫ್ಯಾನ್ಸಿಯಲ್ಲಿ ಅವನಿಗೆ ಬಾಟ್ಲಿನೇ ಸಿಗ್ಲಿಲ್ಲ. ಇದು 2ನೇ ಫ್ಯಾನ್ಸಿಯಲ್ಲಿ ಈಗ ಹುಡುಕುತ್ತಿರುವುದು ನೋಡಿ. ಒಳ್ಳೇದು ಅಂತ ಹೇಳಿದ ನಂತರ ನೋಡಿ ಅವನು ಒಳ್ಳೇದಕ್ಕೆ ಮೇಲೆನೆ ಹೋಗ್ತಿದ್ದಾನೆ. ಯಾವ ಫ್ಯಾನ್ಸಿಗೆ ಹೋದ್ರು ಕೂಡ ಇವನಿಗೆ ನೀರು ಬಾಟ್ಲಿ ಸಿಗ್ಲಿಲ್ಲ. ಇದು 2ನೇ ಫ್ಯಾನ್ಸಿಯಲ್ಲಿ ಬಂದು ಈಗ ಬಾಟ್ಲಿ ಹುಡುಕುತ್ತಾ ಇರುವುದು. 2ನೇ ಫ್ಯಾನ್ಸಿಯಲ್ಲಿ ಕೂಡ ಅವನಿಗೆ ಬೇಕಾದ ಬಾಟ್ಲಿ ಸಿಗದೆ 3ನೇ ಫ್ಯಾನ್ಸಿಗೆ ಬಂದೆವು. 3ನೇ ಫ್ಯಾನ್ಸಿಯಲ್ಲಿ ಬಂದು ದೊಡ್ಡ ಒಂದು ಹಡಾರಿ ಬಾಟ್ಲಿಯನ್ನು ಸೆಲೆಕ್ಟ್ ಮಾಡಿದ. ಈ ಬಾಟ್ಲಿಯನ್ನು ನೋಡಿದ ಕೂಡಲೇ ನಾನು ಹೇಳಿದೆ, ಓ ಮಾರಾಯ, ಈ ಬಾಟ್ಲಿಯನ್ನು ಸೆಲೆಕ್ಟ್ ಮಾಡುವುದಕ್ಕಿಂತ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಕೊಡಪಾಣ ಉಂಟಲ್ಲ, ಆ ಕೊಡಪಾಣದಲ್ಲೇ ನಿಂಗೆ ನೀರು ಹೊತ್ತುಕೊಂಡು ಹೋಗ್ಬೋದಲ್ಲ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ಅದನ್ನು ಸೈಡ್ ಇಟ್ಟು 2ನೇ ಫ್ಯಾನ್ಸಿಯಲ್ಲಿ ಒಂದು ಬಾಟ್ಲಿ ನೋಡಿ ಹೋಗಿದ್ದೆವು. ವಾಪಸ್ ಬಂದು 400 ರೂಪಾಯಿ ಕೊಟ್ಟು ಈ ಒಂದು ಬಾಟ್ಲಿಯನ್ನು ಸೆಲೆಕ್ಟ್ ಮಾಡಿಕೊಂಡ. ಬಾಟ್ಲಿ ಎಲ್ಲ ತೆಗೆದಾದ ನಂತರ ಬಂದದ್ದು ನಾವು ಒಂದು ಗೋಡ್ರೇಜ್ ಅಂಗಡಿಗೆ. ನನಗೊಂದು ಗೋಡ್ರೇಜ್ ಬೇಕಿತ್ತು, ಹಾಗೆ ನೋಡಿ ಹೋಗುವ ಅಂತೇಳಿ ಬಂದೆವು. ನೋಡಿ ಹೋಗುವ ಅಂತೇಳಿ ಅಂತ ತೆಕ್ಕೊಂಡು ಬಂದು ಕೂಡ ಆಯ್ತು. ನನಗೆ ಈ ತರದ ಗೋಡ್ರೇಜ್ ಬೇಕಿತ್ತು. ಇದಕ್ಕೆ ಆಫೀಸ್ ಗೋಡ್ರೇಜ್ ಅಂತ ಹೇಳುದಂತೆ. ಈ ಗೋಡ್ರೇಜ್ ಅಲ್ಲಿ ಒಂದು ಕನ್ನಡಿ ಕೂಡ ಬೇಕಿತ್ತು ನನಗೆ, ಆದ್ರೆ ಸಿಗ್ಲಿಲ್ಲ. ನನಗೆಂತ ಗೊತ್ತಾ, ನನಗೆ ಈ ಶರ್ಟ್ ಎಲ್ಲ ಸಿಕ್ಕಿಸುವಂತ ಆ ತರ ಬೇಡ, ಈ ತರ ಬಟ್ಟೆ ಮಡ್ಚಿಡ್ಲಿಕ್ಕೆ ಈ ತರ ಸ್ಟೆಪ್ ಮಾತ್ರ ಬೇಕಿತ್ತು. ನನಗೆ ಸುಳ್ಯದಲ್ಲಿ ಒಂದು ಕಡೆ ಗೋಡ್ರೇಜ್ ಮಾಡುವವರು ಇದ್ದಾರೆ, ಅಲ್ಲಿ ಹೋಗಿ ಆರ್ಡರ್ ಕೊಟ್ಟಿದ್ದೆ. ಆದ್ರೆ ನಮ್ಮ ಸುಳ್ಯದಲ್ಲಿ ಕರೆಂಟ್ ಇದು ಸಮಸ್ಯೆ ಎಲ್ಲ ಸ್ವಲ್ಪ ಜಾಸ್ತಿ ಆದ ಕಾರಣ ವರ್ಕ್ ಆಗುವಾಗ ಲೇಟ್ ಆಗ್ಬೋದು ಅಂತ ಹೇಳಿದ್ರು. ಆದ ಕಾರಣ ನನಗೆ ಇಲ್ಲಿ ರೆಡಿಮೇಡ್ ಗೋಡ್ರೇಜ್ ಸಿಕ್ಕಿತ್ತು. ಅದಕ್ಕೆ ನಾನು ಈ ತರ ಗೋಡ್ರೇಜ್ ಅನ್ನು ತೆಕೊಂಡು ಬಂದೆ. ಇದಕ್ಕೊಂದು ಗ್ಲಾಸ್ ಇರ್ತಿದ್ರೆ ಒಳ್ಳೇದಿತ್ತು. ನಮ್ಮಲ್ಲಿ ಒಂದು ಚಿಕ್ಕ ಗೋಡ್ರೇಜ್ ಒಂದು ಉಂಟು ನೋಡಿ, ಇದು ಚಿಕ್ಕ ಗೋಡ್ರೇಜ್ ಒಂದು 20 ವರ್ಷ ಹಳೆದು. ಇದರಲ್ಲಿ ಇಷ್ಟು ವರ್ಷದಿಂದ ನಗರ ಪಂಚಾಯತ್ ಅವರು ಕಸ ಎಲ್ಲ ತುಂಬಿಸಿಡ್ತಾರಲ್ಲ, ಹಾಗೆ ಇದ್ದ ಬದ್ದ ಬಟ್ಟೆಯನ್ನೆಲ್ಲ ಕಸ ತುಂಬಿಸಿದಾಗಿ ಇದರಲ್ಲಿ ತುಂಬಿಸಿ ಇಟ್ಟಿದ್ದೆ. ಇದು ಚಂದ ಇತ್ತು. ನಾನು ಯಾವಾಗ ಒಂದು ಹೊಸ ಗೋಡ್ರೇಜ್ ತೆಗಿಬೇಕು ಅಂತೇಳಿ ನನ್ನ ಬಾಯಿಂದ ಬಂದ ಮಾರನೇ ದಿವಸ ಈ ಗೋಡ್ರೇಜ್ ಡೋರ್ ಕೂಡ ನನ್ನ ಕೈಯಲ್ಲಿ ಬಂದು ಮೂಲೆಯಲ್ಲಿ ಕೂತಿದೆ ನೋಡಿ. ಅಷ್ಟರವರೆಗೆ ಸರಿ ಇತ್ತು ಮಾರ್ರೆ. ನಾನು ಯಾವಾಗ ಗೋಡ್ರೇಜ್ ತೆಗಿಬೇಕು ಅಂತ ಯೋಚನೆ ಮಾಡಿದ್ನೋ ಅಷ್ಟೊತ್ತಿಗೆ ಅದರ ಡೋರ್ ಕೂಡ ಹೋಯ್ತು. ಇದು ನೋಡಿ ಚಿಂತು ಈಗ ಶುರು ಮಾಡಿದ ನೋಡಿ, ಬಟ್ಟೆ ಎಲ್ಲ ಮಡಚಿ ಎಲ್ಲ ಅವನ ಬಟ್ಟೆಯನ್ನು ಮಾತ್ರ ನೀಟಾಗಿ ಮಡಚಿ ಒಂದು ಸ್ಟೆಪ್ ಅಲ್ಲಿ ಅವನದು ಮಾತ್ರ ಇಟ್ಟು ಬಿಡುದಂತೆ. ಹಾಗೆ ಅವನು ಮಡಚುತ್ತಿದ್ದಾನೆ. ಇಲ್ಲಿ ಬಟ್ಟೆಯನ್ನೆಲ್ಲ ಮಡಚಿಟ್ಟು ಇನ್ನು ಹಳೆ ಗೋಡ್ರೇಜನ್ನೆಲ್ಲ ಖಾಲಿ ಮಾಡುವ ಅಂತೇಳಿ ಇದ್ದ ಗುಜಿರಿಯನ್ನೆಲ್ಲ ಎಳೆದು ಹಾಕುವ ಸಿಕ್ಕಿದ್ದು ಇಷ್ಟು
ಇಷ್ಟು ಕವರ್. ಇದೆಂತ ಕವರ್, ಮದುವೆ ಕವರ್ ಅಂತ ಅಂದ್ಕೊಂಡ್ರ? ಅಲ್ಲ, ಇದೆಂತ ಗೊತ್ತುಂಟ, ಇದು ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ನನಗೆ ಸ್ಯಾಲ್ರಿ ಹೀಗೆ ಕವರಲ್ಲಿ ಹಾಕಿ ಕೊಡುದು. ಇದು ಕವರಲ್ಲಿ ಫುಲ್ ಸ್ಯಾಲ್ರಿ ಉಂಟು ಅಂತ ಅಂದ್ಕೊಳ್ಬೇಡಿ, ಬರೀ ಖಾಲಿ ಕವರ್ ಮಾರ್ರೆ. ಎಷ್ಟು ಬೊಟ್ಟಿ ನೋಡಿದ್ರು ಕೂಡ 1 ರೂಪಾಯಿ ಕೂಡ ಇಲ್ಲ. ಇದ್ದ ಬದ್ದ ಬಟ್ಟೆ ಎಡೆಯಲ್ಲೆಲ್ಲ ಕವರನ್ನು ತುಂಬಿಸಿಟ್ಟಿದ್ದೇನೆ, ದುಡ್ಡು ಮಾತ್ರ 1 ರೂಪಾಯಿ ಕೂಡ ಇಲ್ಲ. ಅದಾದ ನಂತರ ಸಿಕ್ಕಿದ್ದು ನೋಡಿ 2 ಇದು ಕರೆಂಟ್ ಸ್ಟವ್. ಈ ಕರೆಂಟ್ ಸ್ಟವ್ ಅನ್ನು ಎಲ್ಲಿ ಮುದ್ದೆ ಮಾಡಿ ಇಟ್ಟಿದ್ದೆ, ಎಲ್ಲಿ ತುಂಬಿಸಿಟ್ಟಿದೆ ಅಂತೆ ಗೊತ್ತಿಲ್ಲ ಮಾರ್ರೆ. ಕೊನೆಗೆ ಗೋಡ್ರೇಜನ್ನೆಲ್ಲ ಖಾಲಿ ಮಾಡಿ ಇದು ಮಾಡಿ ನೋಡುವಾಗ 2 ಕರೆಂಟ್ ಸ್ಟವ್ ಎಲ್ಲೋ ತುಂಬಿಸಿಟ್ಟಿದೆ. ನೆನಪೇ ಇಲ್ಲ, ಯೂಸ್ ಮಾಡೋದಿಲ್ಲ ಅಲ್ಲ, ಆದ ಕಾರಣ ಈ ಕರೆಂಟ್ ಸ್ಟವ್ದು ನೆನಪೇ ಇಲ್ಲ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದಿಡುವ ಅಂತೇಳಿ ಚಿಂತು ಉಜ್ಜುತ್ತಿರೋದು. ಅಂತೂ ಇಂತೂ ಈ ಗೋಡ್ರೇಜಿಂದಾಗಿ ಮನೆ ಅಂತೂ ಕ್ಲೀನ್ ಆಯ್ತು ಮಾತ್ರ. ಇದ್ದ ಬದ್ದ ಗುಜಿರಿ ವಸ್ತುಗಳನ್ನೆಲ್ಲ ಒರೆಸಿ ಆಗುವಾಗ ರಾತ್ರಿ 9 ಗಂಟೆ ಮಾರಂದಿನ ಬೆಳಿಗ್ಗೆ ಆದ್ದೇ ಗೊತ್ತಿಲ್ಲ. ಚಿಂತು ಕಾಲೇಜಿಗೆ ರೆಡಿಯಾಗಿ ಹೊರಟು ಕೂಡ ಆಯ್ತು ನೋಡಿ, ಬಸ್ಸಿಗೆ ಅಂತೇಳಿ ಕಾಯ್ತಾ ಇರೋದು. ಇವನಿಗೆ ನಡೆದು ಕೂಡ ಹೋಗ್ಬೋದು, ಆದ್ರೆ ಬೇಡ, ಸಿಕ್ಕಿದ ಫ್ರೆಂಡ್ಸ್ಗಳೊಟ್ಟಿಗೆಲ್ಲ ಸೇರಿಕೊಂಡು ಹೋಗುದು ಬೇಡ ಅಂತ ಹೇಳಿಕೊಂಡು ಸ್ಕೂಲ್ ಬಸ್ಸಲ್ಲೇ ಕಳಿಸ್ತಿರೋದು. ಅಷ್ಟೊತ್ತಿಗೆ ಸರಿಯಾಗಿ ಮಳೆ ಕೂಡ ಬಂತು. ಕರೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡುದು ಅಂತ ಹೇಳಿದ್ರೆ ಈ ಮಳೆ ಮಾತ್ರ ಮಾರ್ರೆ. ಒಂದು ಕರೆಕ್ಟ್ ಬೆಳಿಗ್ಗೆ ಶಾಲೆಗೆ ಹೋಗುವ ಟೈಮಿಗೆ, ಇನ್ನೊಂದು ಕರೆಕ್ಟ್ ಸಂಜೆ ಶಾಲೆ ಬಿಟ್ಟು ಬರುವ ಟೈಮಿಗೆ. ಇದು ಈಗಂತೇಳಿ ಅಲ್ಲ, ಇದು ನಾನು ಚಿಕ್ಕದಿರುವಾಗ ಪುರಾತನ ಕಾಲದಿಂದಲೂ ಅಂತ ಹೇಳಿದ್ರೆ, ಇನ್ನು ನೀನು ಪುರಾತನ ಕಾಲದವಳ ಅಂತ ಹೇಳಿ ಕೇಳಬೇಡಿ, ನಾನು ಚಿಕ್ಕವಳೆ ಆಯ್ತಾ. ಇದು ನಾನು ಚಿಕ್ಕದಿರುವಾಗ ನಾನು ಶಾಲೆಗೆ ಹೋಗುವಾಗ ಕೂಡ ಈ ಮಳೆದು ಇದೇ ರೂಲ್ಸು. ಒಂದು ಬೆಳಿಗ್ಗೆ, ಇನ್ನೊಂದು ಸಂಜೆ ಶಾಲೆ ಬಿಟ್ಟು ಬರುವಾಗ. ಕರೆಕ್ಟ್ ಆಗಿ ರೂಲ್ಸ್ ಚೇಂಜ್ ಆಗದೆ ರೂಲ್ಸ್ ಫಾಲೋ ಮಾಡೋದು ಅಂತ ಹೇಳಿದ್ರೆ ಈ ಮಳೆ ಮಾತ್ರ ಮಾರ್ರೆ. ಅಷ್ಟೊತ್ತಿಗೆ ಸ್ಕೂಲು ಬಸ್ಸು ಕೂಡ ಬಂತು. ಸ್ಕೂಲ್ ಬಂತು ಚಿಂತು ಬಸ್ ಹತ್ತಿದ, ಕಾಲೇಜ್ ಕೂಡ ಹೋಗಿ ಆಯ್ತು. ಇಷ್ಟೇ ಇವತ್ತಿನ ವಿಡಿಯೋ. ಪ್ರಾರಂಭೋತ್ಸವದಿಂದ ಕಾಲೇಜಿಗೆ ಹೋಗುವ ತನಕ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಕೂಡ ಮಾಡಿ. ಬಾಯ್.